ನಿಮ್ಮತ್ರ ಏನಾದರೂ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಏನಾದರೂ ಹೊಂದಿದ್ದೀರಾ? ಹಾಗಾದರೆ ನಿಮಗೆ ಖಂಡಿತವಾಗೂ IT ಡಿಪಾರ್ಟ್ಮೆಂಟಿಂದ ನೋಟಿಸ್ ಬರೋದಂತೂ ಖಂಡಿತ. ಹಾಗಾದರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಯಾವ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಇದ್ದವರಿಗೆ ಹಾಗೂ ಕ್ರೆಡಿಟ್ ಕಾರ್ಡ್ ಇದ್ದವರಿಗೆ ಮತ್ತು ಬ್ಯಾಂಕ್ನಲ್ಲಿ FD ಅಂದರೆ ಫಿಕ್ಸ್ ಡೆಪಾಸಿಟ್ ಇದ್ದವರಿಗೆ ಸೇರಿದಂತೆ 10 ಬಗೆಯ ಬ್ಯಾಂಕಿನ ವ್ಯವಹಾರಗಳಿಗೆ ITಯಿಂದ ನೋಟಿಸ್ ಗ್ಯಾರಂಟಿ. ಅಂದರೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇರುವ ಗ್ರಾಹಕರಿಗೆ, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇರುವ ಗ್ರಾಹಕರಿಗೆ ಸೇರಿದಂತೆ ವಿವಿಧ 10 ಬಗೆಯ ವಹಿವಾಟು ಮಾಡುವ ಎಲ್ಲರಿಗೂ ಕೂಡ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬರುವುದು ಗ್ಯಾರಂಟಿ. ಹೌದು, ಇದೇನಪ್ಪ, ಒಂದಕ್ಕಿಂತ ಹೆಚ್ಚು ಸೇವಿಂಗ್ ಅಕೌಂಟ್ ಇದ್ದವರಿಗೆ IT ನೋಟಿಸ್ ಯಾಕೆ ಕೊಡ್ತಾರೆ ಹಾಗೂ ಬ್ಯಾಂಕ್ನಲ್ಲಿ FD ಇಟ್ಟರೂ ಸಹ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಯಾಕೆ ಬರುತ್ತೆ? ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ATM ಕಾರ್ಡ್ ಇದ್ದರೆ ಅದೇ ತೆರಿಗೆ ಇಲಾಖೆಯಿಂದ ನಮ್ಮ ಮನೆಗೆ ನೋಟಿಸ್ ಯಾಕೆ ಬರುತ್ತೆ ಹಾಗೂ ಯಾವೆಲ್ಲ ಆ 10 ಬಗೆಯ ಟ್ರಾನ್ಸಾಕ್ಷನ್ಗಳಿಗೆ ತೆರಿಗೆ ಇಲಾಖೆಯು ನಮ್ಮ ಮನೆಗೆ ನೋಟಿಸನ್ನು ಕಳುಹಿಸುತ್ತೆ ಎನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ಯಾವುದೇ ಬ್ಯಾಂಕ್ನಲ್ಲಿ ಅಕೌಂಟ್ ಇರುವಂತಹ ಗ್ರಾಹಕರು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಕೂಡ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ದವರಾಗಿದ್ದರೆ ಅಥವಾ ಬ್ಯಾಂಕ್ನಲ್ಲಿ FD ಇಟ್ಟಿದ್ರೆ ಅಥವಾ ನಿಮ್ಮ ಬಳಿ ATM ಕಾರ್ಡ್ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಮಾಡಿ. ಆದಾಯ ತೆರಿಗೆ ಇಲಾಖೆಯು ದಿನನಿತ್ಯದ ವಹಿವಾಟುಗಳ ಮೂಲಕ ನಮ್ಮ ಮೇಲೆ ಕೇಂದ್ರೀಕರಿಸುವ ಸಾಧ್ಯತೆ ಇದೆ. ಉಳಿತಾಯ ಖಾತೆ ಮೂಲಕ ನಡೆಸುವಂತಹ 10 ವಹಿವಾಟುಗಳು IT ನೋಟಿಸ್ ಸ್ವೀಕರಿಸಲು ಕಾರಣವಾಗಬಹುದು ಎಂದು ತೆರಿಗೆ ತಜ್ಞರು ಸೂಚಿಸುತ್ತಾರೆ. ಯಾವುವು ತಿಳಿಯೋಣ. ಮೊದಲನೆಯದ್ದು ದೊಡ್ಡ ನಗದು ಠೇವಣಿ. ನೀವು ಒಂದು ಹಣಕಾಸು ವರ್ಷದಲ್ಲಿ ನಿಮ್ಮ ಉಳಿತಾಯ ಖಾತೆಯಲ್ಲಿ 10 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಠೇವಣಿ ಇಟ್ಟರೆ ನಿಮ್ಮ ಬ್ಯಾಂಕ್ ನಿಮ್ಮ ವಿವರಗಳನ್ನು ಆದಾಯ ತೆರಿಗೆ ಇಲಾಖೆಗೆ ಕಳುಹಿಸುತ್ತೆ. ಅದು ಕಾನೂನಿಗೆ ವಿರುದ್ಧವಾಗಿಲ್ಲದಿದ್ದರೂ ಕೂಡ IT ಇಲಾಖೆಯು ನಿಮ್ಮ ವಹಿವಾಟಿನ ವಿವರಗಳನ್ನು ಕೇಳಬಹುದು. ನೀವು ಸಂಬಂಧಿತ ದಾಖಲೆಗಳನ್ನು ಸುರಕ್ಷಿತವಾಗಿಡಬಹುದು. ನಿಮ್ಮ ಹಣ ಎಲ್ಲಿಂದ ಬಂತು ಎಂದು ನೀವು ಹೇಳಬೇಕಾಗುತ್ತೆ. ಇನ್ನು ಎರಡನೆಯದ್ದು ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಗಳು. ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್ ಕಾರ್ಡ್ ವಿತರಕರು ಮಿತಿಯನ್ನ ಮೀರಿದ ಕಾರ್ಡ್ಗಳ ಪಾವತಿಗಳ ವಿವರಗಳನ್ನು IT ಇಲಾಖೆಗೆ ಒದಗಿಸುತ್ತಾರೆ. 1 ಲಕ್ಷ ರೂಪಾಯಿ ಅಥವಾ 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಗದು ವಹಿವಾಟು ಇದ್ದಾಗ ವಿವರಗಳನ್ನು ಒದಗಿಸಲಾಗುತ್ತೆ. ನೀವು ಘೋಷಿಸಿದ ಆದಾಯ ಮತ್ತು ನೀವು ಮಾಡುವ ವ್ಯವಹಾರಗಳ ನಡುವಿನ ವ್ಯತ್ಯಾಸವನ್ನು IT ಇಲಾಖೆಯು ನಿರ್ಣಯಿಸುತ್ತದೆ. ವ್ಯತ್ಯಾಸವಿದ್ದರೆ ಅದು ನೋಟಿಸ್ಗಳನ್ನು ಕಳುಹಿಸುತ್ತದೆ. ಮೂರನೆಯದ್ದು ಆಗಾಗ್ಗೆ ದೊಡ್ಡ ಪ್ರಮಾಣದಲ್ಲಿ ಹಣ ಹಿಂಪಡೆಯುವುದು. ನೀವು ನಿಮ್ಮ ಬ್ಯಾಂಕ್ ಖಾತೆಯಿಂದ ಪದೇ ಪದೇ ಹಣವನ್ನು ಹಿಂಪಡೆಯದೆ ಅಥವಾ ಒಂದೇ ಬಾರಿಗೆ ದೊಡ್ಡ ಮೊತ್ತವನ್ನು ತೆಗೆದುಕೊಂಡರೆ ವಿವರಗಳು ನಿಮ್ಮ ಆದಾಯಕ್ಕೆ ಹೊಂದಿಕೆಯಾಗದಿದ್ದರೆ ನಿಮಗೆ IT ನೋಟಿಸ್ಗಳು ಬರುತ್ತವೆ. ಅಂತಹ ವಹಿವಾಟುಗಳ ದಾಖಲೆಗಳನ್ನು ನೀವು ಇಟ್ಟುಕೊಳ್ಳಬೇಕು. ದಾಖಲೆಗಳನ್ನು ಸುರಕ್ಷಿತವಾಗಿರಿಸಬೇಕು. ನಾಲ್ಕನೆಯದ್ದು ಆಸ್ತಿಗಳ ಮಾರಾಟ ಮತ್ತು ಖರೀದಿ. ನೀವು 30 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ಸ್ಥಿರ ಆಸ್ತಿಯನ್ನು ಮಾರಾಟ ಮಾಡಿದಾಗ ಅಥವಾ ಖರೀದಿಸಿದಾಗ ಸಬ್ ರಿಜಿಸ್ಟ್ರಾರ್ ನಿಮ್ಮ ವಹಿವಾಟು ಮೌಲ್ಯ ಅಥವಾ ಸ್ಟ್ಯಾಂಪ್ ಡ್ಯೂಟಿ ಮೂಲಕ ಆಧಾರದ ಮೇಲೆ ನಿಮ್ಮ ವಿವರಗಳನ್ನು IT ಇಲಾಖೆಗೆ ಒದಗಿಸುತ್ತಾರೆ. IT ಇಲಾಖೆಯು 2 ಪಕ್ಷಗಳ ITRನಲ್ಲಿ ಈ ವಿವರಗಳನ್ನು ಪರಿಶೀಲಿಸುತ್ತದೆ. ಹೊಂದಾಣಿಕೆಯಾಗದಿದ್ದರೆ ಅದು ನೋಟಿಸ್ಗಳನ್ನು ಕಳುಹಿಸುತ್ತದೆ. 5ನೆಯದು ನಿಷ್ಕ್ರಿಯ ಖಾತೆಯನ್ನು ಇದ್ದಕ್ಕಿದ್ದಂತೆ ಸಕ್ರಿಯಗೊಳಿಸುವುದು. ನಿಮ್ಮ ಖಾತೆಯು ದೀರ್ಘಕಾಲದವರೆಗೆ ನಿಷ್ಕ್ರಿಯವಾಗಿದ್ದರೆ, ಇದು ಇದ್ದಕ್ಕಿದ್ದಂತೆ ಸಕ್ರಿಯವಾದಾಗ ಮತ್ತು ನೀವು ದೊಡ್ಡ ಪ್ರಮಾಣದ ಠೇವಣಿ ಅಥವಾ ಹಿಂಪಡೆಯುವಿಕೆಯನ್ನು ಮಾಡಿದರೆ ಬ್ಯಾಂಕುಗಳು ಅಂತಹ ಚಟುವಟಿಕೆಗಳನ್ನು ಅಸಾಮಾನ್ಯವೆಂದು ಪರಿಗಣಿಸುತ್ತೆ. ಅವರು ಆ ವಿವರಗಳನ್ನು IT ಇಲಾಖೆಗೆ ಕಳುಹಿಸುತ್ತಾರೆ. ನೀವು ಸಂಬಂಧಿತ ವಿವರಗಳನ್ನು ಒದಗಿಸಬೇಕಾಗುತ್ತೆ. ಇನ್ನು 6ನೆಯದು ವಿದೇಶಿ ಕರೆನ್ಸಿ ವಹಿವಾಟುಗಳು. ನೀವು ನಿಮ್ಮ ಹಣಕಾಸು ವರ್ಷದಲ್ಲಿ ಒಂದು ಫಾರೆಕ್ಸ್ ಕಾರ್ಡ್, ಡೆಬಿಟ್ಗಳು ಮತ್ತು ಅಂತಾರಾಷ್ಟ್ರೀಯ ಕ್ರೆಡಿಟ್ ಕಾರ್ಡ್ ವಹಿವಾಟುಗಳ ಮೂಲಕ 10 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡಿದರೆ ಅಥವಾ ಠೇವಣಿ ಇದ್ದರೆ ಅಂತಹ ವಿವರಗಳನ್ನು ನಿಮ್ಮ IT ರಿಟರ್ನ್ಸ್ನಲ್ಲಿ ವರದಿ ಮಾಡಬೇಕಾಗುತ್ತೆ. ನೀವು ಆ ವಿವರಗಳನ್ನು ಮರೆಮಾಡಿದರೆ ನಿಮಗೆ ನೋಟಿಸ್ಗಳು ಬರ್ತವೆ. 7ನೆಯದು ಬಡ್ಡಿ ಆಧಾರದಲ್ಲಿನ ವ್ಯತ್ಯಾಸಗಳು. ನಿಮ್ಮ ಬಡ್ಡಿ ಆದಾಯದ ಕುರಿತು ಬ್ಯಾಂಕ್ ನೀಡಿದ ವಿವರಗಳನ್ನು ನಿಮ್ಮ IT ರಿಟರ್ನ್ಸ್ಗಳಲ್ಲಿ ನೀವು ನೀಡಿದ ವಿವರಗಳಿಗೆ ಹೊಂದಾಣಿಕೆಯಾಗದಿದ್ದರೆ ನಿಮಗೆ IT ಸೂಚನೆಗಳು ಬರ್ತವೆ. ನೀವು ಫಾರ್ಮ್ 26AS ಅಥವಾ AISನಲ್ಲಿ ಬಡ್ಡಿ ವಿವರಗಳನ್ನು ಪರಿಶೀಲಿಸಬೇಕಾಗುತ್ತೆ. ಇನ್ನು 8ನೆಯದ್ದು ಬಡ್ಡಿ ಲಾಭಾಂಶ. ಬಂಡವಾಳ ಲಾಭಗಳು
ಬ್ಯಾಂಕುಗಳು, ಎನ್ಬಿಎಫ್ಸಿ, ಅಂಚೆ ಕಚೇರಿಗಳು ಮತ್ತು ಮ್ಯೂಚುವಲ್ ಫಂಡ್ಗಳು ನಿಮ್ಮ ಬಡ್ಡಿ ಆದಾಯದ ಲಾಭಾಂಶ ಅಥವಾ ಬಂಡವಾಳ ಲಾಭಗಳನ್ನು ಐಟಿ ಇಲಾಖೆಗೆ ಕಳುಹಿಸಲಾಗುತ್ತೆ. ನಿಮ್ಮ ಉಳಿತಾಯ ಖಾತೆಯ ಬಡ್ಡಿ 10,000ಕ್ಕಿಂತ ಕಡಿಮೆ ಇದ್ರೂ ಸಹ ಆ ವಿವರಗಳು ವಾರ್ಷಿಕ ಮಾಹಿತಿ ಹೇಳಿಕೆಯಲ್ಲಿ ಕಾಣಿಸಿಕೊಳ್ತವೆ. ಐಟಿಆರ್ನಲ್ಲಿರುವಂತಹ ವಿವರಗಳು ಮತ್ತು ಎಐಎಸ್ನಲ್ಲಿರುವಂತಹ ವಿವರಗಳ ಹೊಂದಿಕೆಯಾಗದಿದ್ದರೆ ನಿಮಗೆ ಸೂಚನೆಗಳು ಬರ್ತವೆ. 9ನೇಯದು, ಒಂದಕ್ಕಿಂತ ಹೆಚ್ಚು ಉಳಿತಾಯ ಖಾತೆಗಳು. ಒಂದಕ್ಕಿಂತ ಹೆಚ್ಚು ಉಳಿತಾಯ ಖಾತೆಗಳನ್ನು ಹೊಂದಿರುವುದು ಸಾಮಾನ್ಯ. ಆದಾಗ್ಯೂ ಎಲ್ಲ ಖಾತೆಗಳಿಂದ ಬರುವ ಬಡ್ಡಿ ಆದಾಯವನ್ನು ಐಟಿಆರ್ನಲ್ಲಿ ತೋರಿಸಬೇಕು. ನೀವು ಯಾವುದೇ ಸಣ್ಣ ವಿವರಗಳನ್ನು ತಪ್ಪಿಸಿಕೊಂಡ್ರೆ ನಿಮಗೆ ಐಟಿ ನೋಟಿಸ್ಗಳು ಬರ್ತವೆ. 10ನೇಯದ್ದು, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನೊಂದಿಗೆ ಮೂಲಕ ದೊಡ್ಡ ವಹಿವಾಟುಗಳನ್ನು ಮಾಡುವಾಗ ಜಾಗರೂಕರಾಗಿರಿ. ಅಲ್ಲದೆ ಹಬ್ಬದ ಸಮಯದಲ್ಲಿ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಂತಹ ಇ-ಕಾಮರ್ಸ್ ಕಂಪನಿಗಳು ಹಬ್ಬದ ಮಾರಾಟವನ್ನು ತರ್ತವೆ. ಬ್ಯಾಂಕುಗಳು ನಮ್ಮ ಕಾರ್ಡ್ಗಳ ಮೇಲೆ ಕೊಡುಗೆಗಳನ್ನು ನೀಡ್ತವೆ. ಈ ಕ್ರಮದಲ್ಲಿ ಅನೇಕರು ಜನರು, ಸ್ನೇಹಿತರು ಮತ್ತು ಸಂಬಂಧಿಕರು ಕಾರ್ಡ್ಗಳ ಮೂಲಕ ವಹಿವಾಟುಗಳನ್ನು ಮಾಡ್ತಾರೆ. ಅಲ್ಲದೆ ಹಬ್ಬದ ಸಮಯದಲ್ಲಿ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಂತಹ ಇ-ಕಾಮರ್ಸ್ ಕಂಪನಿಗಳು ಹಬ್ಬದ ಮಾರಾಟವನ್ನು ತರುತ್ತವೆ. ಬ್ಯಾಂಕುಗಳು ತಮ್ಮ ಕಾರ್ಡ್ಗಳ ಮೇಲೆ ಕೊಡುಗೆಗಳನ್ನು ನೀಡ್ತವೆ. ಈ ಕ್ರಮದಲ್ಲಿ ಅನೇಕ ಜನರು ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರ ಕಾರ್ಡ್ಗಳ ಮೂಲಕ ವಹಿವಾಟುಗಳನ್ನು ಮಾಡ್ತಾರೆ. ಆದಾಗ್ಯೂ ಕೆಲವೊಮ್ಮೆ ಹಾಗೆ ಮಾಡೋದ್ರಿಂದ ಸಮಸ್ಯೆಗಳು ಉಂಟಾಗಬಹುದು. ಕ್ರೆಡಿಟ್ ಕಾರ್ಡ್ನ ಮಿತಿ ಮೀರಿದ್ರೆ, ಉಳಿತಾಯ ಖಾತೆ ವಹಿವಾಟು ಮಿತಿ ಮೀರಿದ್ರೆ ನೋಟಿಸ್ಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಹೊಂದಿರುವವರಿಗೆ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟನ್ನು ಹೊಂದಿದ್ದಾರೆ ಅಂಥವರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.